ರಂಗೇರಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡ. ಟಿಕೆಟ್ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ ನಾಮಿನೇಷನ್ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಟಿಕೆಟ್ ಘೋಷಣೆನೇ ಆಗಿಲ್ಲ. ಅದಕ್ಕೂ ಮುಂಚೆನೇ ಕಾಂಗ್ರೆಸ್ ಉಮೇದುವಾರಿಕೆ ಸಲ್ಲಿಕೆ ಆಗಿದೆ. ಸಮರ್ಥ ಶಾಮನೂರು ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ. ತೀವ್ರ ಕುತೂಹಲ ಕೆರಳಿಸಿದೆ ಸಮರ್ಥ ಸಲ್ಲಿಸಿರುವ ನಾಮಿನೇಷನ್ ವಿಚಾರ. ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಜೊತೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಲಾಯಿತು. ತಾತ ಶಾಮನೂರು ಬಳಸುತ್ತಿದ್ದಂತಹ ಕಾರಿನಲ್ಲೇ ಆಗಮಿಸಿದ್ರು ಸಮರ್ಥ ಶಾಮನೂರು. ಬಿ ಫಾರ್ಮ್ ಸಿಗುವ ವಿಶ್ವಾಸದಲ್ಲೇ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನೋಡಿ, ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಬಾಗಲಕೋಟೆಯಲ್ಲೂ ಅಷ್ಟೇ, ದಾವಣಗೆರೆಯಲ್ಲೂ ಅಷ್ಟೇ. ಯಾಕೆಂದ್ರೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂತಹ ಆಗ್ರಹ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ದಾವಣಗೆರೆ ಟಿಕೆಟ್ ಅನ್ನು ಕೂಡ ಕಾಂಗ್ರೆಸ್ ಇನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಇದಕ್ಕೆ ಹೇಳೋದು ಸೋಕಾಲ್ಡ್ ಶಿಸ್ತಿನ ಪಕ್ಷ ಅಷ್ಟೇ, ಕಾಂಗ್ರೆಸ್ ಶಿಸ್ತಿನ ಪಕ್ಷ ಅಲ್ಲ. ಹೈಕಮಾಂಡ್ ಇಂದ ಒಂದಿಂಚು ಸುಳಿವು ಸಿಕ್ಕಿಲ್ಲ. ಕಾಂಗ್ರೆಸ್ ಇನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಯಿತು. ಅದೆಲ್ಲದಕ್ಕೂ ಮೊದಲೇ ಈಗ ಸಮರ್ಥ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ, ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರು ಈಗ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಎರಡು ಕೂಡ ಬಂದಿದೆ. ಒಳ್ಳೆ ಶುಭ ಮುಹೂರ್ತ ಇದೆ. ಆದ್ರಿಂದ ಒಂದ್ ಸತಿ ನಾಮಿನೇಷನ್ ಇವತ್ತು ಫೈಲ್ ಮಾಡೋಣ ಅಂತ. ಇನ್ನೇನ್ ಬಿ ಫಾರ್ಮ್ ಬಂದ್ಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದೀವಿ. ಹಿಂದೆ ಕೂಡ ಅಪ್ಪಾಜಿ ಅವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದ್ರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದಾವೆ. ಅಪ್ಪಾಜಿ ಮಾಡಿದಂತ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ನಿಮ್ಮನ್ನು ಕೇಳ್ತಾ ಇರೋದೇ, ಯುವಕರು ರಾಜಕಾರಣಕ್ಕೆ ಬರ್ಬೇಕು ಅಂತ ಇದೆ. ಅವ್ರದೇ ಆದಂತಹ ಗ್ಲೋಬಲ್ ವಿಷನ್ ಇರುತ್ತೆ. ಈಗ ನಾವ್ ಎಲ್ಲೇ ನೋಡಿದ್ರು ಕೂಡ ನಮ್ಮ ಎನ್ವೈರನ್ಮೆಂಟ್ ಇರ್ಬೋದು, ಗ್ಲೋಬಲ್ ರಿಲೇಷನ್ಸ್ ಇರ್ಬೋದು, ಈಗ US ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾರೆ. ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಧು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಬಿಜೆಪಿ ಆಲ್ರೆಡಿ ಟಿಕೆಟ್ ಅನ್ನ ಘೋಷಣೆ ಮಾಡಿ ಆಯ್ತು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿಲ್ಲ. ಅದಾಗ್ಯೂ ಕೂಡ ಅದಕ್ಕಿಂತ ಮುಂಚೆ ಶಾಮನೂರ್ ಅವರು ಅನುಸರಿಸ್ತಾ ಇದ್ದಂತಹ ಮಾರ್ಗವನ್ನೇ ಸಮರ್ಥ್ ಕೂಡ ಅನುಸರಿಸ್ತಾ ಇದ್ದಾರೆ. ಬಿ ಫಾರ್ಮ್ ಸಿಗೋಕ್ಕೂ ಮೊದಲೇ ಈಗ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಮಧು? ಸಿಂಧೂರ, ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಒಂದು ಟಿಕೆಟ್ ವಿಚಾರ ಕಗ್ಗಂಟಾಗಿ ಕೂತಿರ್ತಕ್ಕಂಥದ್ದು. ಇದರ ಮಧ್ಯೆ ಸಮರ್ಥ ಶಾಮನೂರ್ ಅವರು ಒಂದು ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಒಂದು ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇದುವರೆಗೂ ಸಹ ಟಿಕೆಟ್ ಘೋಷಣೆ ಆಗಿಲ್ಲ. ಆದ್ರೂ ಕೂಡ ಇವತ್ತು ದಾವಣಗೆರೆ ಮಹಾನಗರ ಪಾಲಿಕೆಗೆ ಆಗಮಿಸಿ ಒಂದು ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ನನಗೆ ಏನು ಸಂಜೆ ಒಳಗಾಗಿ ಅಥವಾ ನಾಳೆ ಒಳಗಾಗಿ ನನಗೆ ಬಿ ಫಾರ್ಮ್ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ತಂದೆ ಮತ್ತು ತಾಯಿಯವರ ಆಶೀರ್ವಾದ ಹಿನ್ನೆಲೆಯಲ್ಲಿ ಮತ್ತು ಹಿರಿಯರ ಒಂದು ಆಶೀರ್ವಾದ ಹಿನ್ನೆಲೆಯಲ್ಲಿ ನಾನು ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದೀನಿ ಅಂತೇಳಿ ಸಮರ್ಥ ಶಾಮನೂರ್ ಅವರು ಕೂಡ ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಲ್ಪಸಂಖ್ಯಾತ ಹೆಚ್ಚಿನ ಮತಗಳಿವೆ, ಹೀಗಾಗಿ ಮುಸ್ಲಿಂ ಅಭ್ಯರ್ಥಿಗೆ ಮುಸ್ಲಿಂ ಆಕಾಂಕ್ಷಿಗಳಿಗೆ ಒಂದು ಟಿಕೆಟ್ ನೀಡಬೇಕಂತೇಳಿ ಅಲ್ಪಸಂಖ್ಯಾತರ ಪಟ್ಟಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಟಿಕೆಟ್ ಕಗ್ಗಂಟಾಗಿ ಕೂತಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ನೇನ್ 3 ದಿನ ಮಾತ್ರ ನಾಮಿನೇಷನ್ ಬಾಕಿ ಉಳಿದಿರ್ತಕ್ಕಂಥದ್ದು. ಅಂದ್ರೆ ಸೋಮವಾರ ಕೊನೆಯ ದಿನ ಇರುತ್ತೆ. ಆದ್ರೆ ಹೀಗಾಗಿ ಕೊನೆಯ ದಿನ ಅಂದ್ರೆ ನಾಮಪತ್ರ ಸಲ್ಲಿಕೆಗೆ ಎಡವಟ್ಟು ಆಗ್ಬಾರ್ದು ಹಿನ್ನೆಲೆಯಲ್ಲಿ ಇವತ್ತೇ ಒಂದು ಅಧಿಕೃತ ಒಂದು ಏನು ಟೆಕ್ನಿಕಲ್ ಇಶ್ಯೂ ಆಗದಂತೆ ಒಂದು ಏನು ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಲಿ ಕೂಡ ಬಿಜೆಪಿ ಅಭ್ಯರ್ಥಿ ಏನು ಶ್ರೀನಿವಾಸ್ ದಾಸ್ಕರಪ್ಪ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಗೆ ಏನು ದಾವಣಗೆರೆಯಲ್ಲಿ ಒಂದು ಕಾಂಗ್ರೆಸ್ ಕೈ ಟಿಕೆಟ್ ಗೊಂದಲ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ಒಂದು 4 ಜನ ಮುಸ್ಲಿಂ ಹಿರಿಯ ಮುಖಂಡರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿ ಒಂದು ವರಿಷ್ಠರಿಗೆ ಒಂದು ಇಕ್ಕಟ್ಟು ತಂದಿರ್ತಕ್ಕಂಥದ್ದು. ಯಾಕಂದ್ರೆ ಹಿರಿಯ ಮುಖಂಡ ಸಾದಿಕ್ ಪೈಲ್ವಾನ್ ಅವರು ಕೂಡ ಇವತ್ತೇನು ಕಾಂಗ್ರೆಸ್ ಟಿಕೆಟ್ ಬಯಸಿ ಒಂದು ಏನು ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಅವ್ರಿಗೂ ನನಗೂ ಕೂಡ ಬಿ ಫಾರ್ಮ್ ಸಿಗುತ್ತೆ ಅಂತ ಹೇಳಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದಾವಣಗೆರೆ ಏನು ಕಾಂಗ್ರೆಸ್ ಟಿಕೆಟ್ ಇನ್ನೂ ಕೂಡ ಕಗ್ಗಂಟಾಗಿ ಮುಂದಿರ್ತಕ್ಕಂಥದ್ದು. ಸಂಜೆ ಅಥವಾ ನಾಳೆ ಒಳಗಾಗಿ ಯಾರಿಗೆ ಬಿ ಫಾರ್ಮ್ ಸಿಗುತ್ತೆ ಅನ್ನೋದೇ ಒಂದು ಟ್ವಿಸ್ಟ್ ಆಗಿರ್ತಕ್ಕಂಥದ್ದು. ಸಿಂಧೂರ, ಆಲ್ ರೈಟ್ ಮಧು, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್
ದಾವಣಗೆರೆ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಇವತ್ತು ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು. ನಿನ್ನೆಯಷ್ಟೇ ಬಿಜೆಪಿ ಅಧಿಕೃತ ಅಭ್ಯರ್ಥಿಗಳನ್ನ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅನೌನ್ಸ್ ಮಾಡಲಾಯಿತು. ಆದರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಇನ್ನೂ ಜಟಾಪಟಿ ನಡೀತಾನೆ ಇದೆ. ಅದು ಯಾವ ಕನ್ಫರ್ಮೇಷನ್ ಮೇಲೆ, ಐ ಥಿಂಕ್ ಕನ್ಫರ್ಮೇಷನ್ ಸಿಕ್ಕಿರಬಹುದು ಅಂತ ಅನ್ಸುತ್ತೆ ಶಾಮನೂರು ಕುಟುಂಬಸ್ಥರಿಗೆ. ನಿಮಗೆ ಬಿ ಫಾರ್ಮ್ ಕೊಡ್ತೀವಿ ಅಂತ ಹೇಳಿ, ಹಾಗಾಗಿ ಬಿ ಫಾರ್ಮ್ ಸಿಗದೇನೆ ಅವ್ರು ಹೋಗಿ ನಾಮಿನೇಷನ್ ಅನ್ನ ಸಲ್ಲಿಸ್ತಾ ಇರೋದು ಇರಬಹುದು. ಇನ್ನು ದಾವಣಗೆರೆ ದಕ್ಷಿಣದಿಂದ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ಗೆ ತಲೆಬಿಸಿಯಾಗಿದೆ ಮುಸ್ಲಿಂ ಮುಖಂಡನ ನಾಮಿನೇಷನ್. ಹಿರಿಯ ಮುಖಂಡ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಿಂದ ಬಿ ಫಾರ್ಮ್ ಸಿಗೋ ವಿಶ್ವಾಸ ನನಗಿದೆ ಅಂತ ಹೇಳಿದ್ದಾರೆ. ನಮಗೆ ಜಮೀರ್ ಅಹ್ಮದ್ ಅವರು ಸಾಥ್ ಕೊಡ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದೇನೆ ಅಂತ ನಾಮಪತ್ರ ಸಲ್ಲಿಕೆ ಬಳಿಕ ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತೇನೆ. ಇಲ್ಲ, ಪಾರ್ಟಿಯಿಂದ ಸಲ್ಲಿಸಿದ್ದೇನೆ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಟ್ ಆಗ್ತೇವೆ. 100% ನನಗೆ ಬಿ ಫಾರಂ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ ನಲ್ಲಿ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಮಾತುಕತೆ ನಡೀತಾ ಐತಿ. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಕೂಡ ರಂಗೇರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ನಾಮಿನೇಷನ್ ಸಲ್ಲಿಸಿದ್ದಾರೆ. ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿ ಮಠ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸೋದಕ್ಕೂ ಮುನ್ನ ಗೋಪೂಜೆ ಸಲ್ಲಿಸಿದ್ರು ಬಿಜೆಪಿ ಕ್ಯಾಂಡಿಡೇಟ್. ಅದಾದ್ಮೇಲೆ ಪತ್ನಿ ಜೊತೆ ತಹಶೀಲ್ದಾರ್ ಕಚೇರಿಗೆ ತೆರಳಿ ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು. ಮಾರ್ಚ್ 23ರಂದು ಬೃಹತ್ ರ್ಯಾಲಿ ಮೂಲಕ ಮತ್ತೊಮ್ಮೆ ನಾಮಪತ್ರವನ್ನ ಸಲ್ಲಿಸ್ತೀವಿ ಅಂತ ವೀರಣ್ಣ ಚರಂತಿ ಮಠ ಮಾತನಾಡಿದರು. ಇವಾದ್ರಿ ಸರ್ ಇವತ್ತ ಕುಮಾರಕೆರೆ ಹೊರಗೆ ದಾವಣಗೆರೆ ಕುಮಾರಕೆರೆ ಹೊರಗೆ ದಾವಣಗೆರೆ